ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಡೈಲಿ 10 ಸಬ್ಸ್ಕ್ರೈಬರ್ಸ್ನಿಗೆ ಗೇನ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಏನಕ್ಕೆ ಈ ಥರ ಕಾನ್ಸೆಪ್ಟ್ಗಳನ್ನ ಮಾಡ್ತಾ ಇದ್ದೀನಿ ಗೊತ್ತಾ? ನಿಮ್ಮ ಸಪೋರ್ಟು ತುಂಬ ಸಿಗ್ತಾ ಇದೆ. ಆ ಒಂದು ಕಾರಣಕ್ಕೆ ಈ ಥರ ಒಂದು ಕಾನ್ಸೆಪ್ಟ್ಗಳನ್ನ ಮಾಡ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿ ಸಪೋರ್ಟ್ನ ಮಾಡ್ತಾ ಇದ್ದೀರಾ. ಲೈಕ್ಗಳ ಮುಖಾಂತರ ತುಂಬ ಇಷ್ಟಪಡ್ತಾ ಇದ್ದೀರಾ. ತುಂಬ ಜನ ಕಮೆಂಟ್ಸ್ನು ಕೂಡ ಮಾಡ್ತಾ ಇದ್ದೀರಾ. ಬ್ರೋ ಇದೇ ಥರ ವೀಡಿಯೋಸ್ಗಳು ಮಾಡಿ, ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬಗ್ಗೆ ಇನ್ನೂ ಜಾಸ್ತಿ ವೀಡಿಯೋಸ್ಗಳು ಮಾಡಿ ಅಂತ ತುಂಬ ಜನ ಕಮೆಂಟ್ಸ್ ಮಾಡಿರೋ ಕಾರಣ ಇದೇ ಕಾನ್ಸೆಪ್ಟ್ ಮೇಲೆ ನಾನು ಹೋಗ್ತಾ ಇದ್ದೀನಿ. ಓಕೆನಾ? ಇವತ್ತೂ ಕೂಡ ಕೆಲವೊಂದಷ್ಟು ಪವರ್ಫುಲ್ ಟ್ರಿಕ್ಸ್ಗಳನ್ನ ತಿಳಿಸ್ಕೊಡ್ತೀನಿ. ನಾನು ಹೇಳುವಂಥ ಟ್ರಿಕ್ಸ್ಗಳು ಸಣ್ಣ ಸಣ್ಣ ಟ್ರಿಕ್ಸ್ಗಳಾಗಿರುತ್ತೆ. ಅದನ್ನು ನೀವು ಫಾಲೋ ಮಾಡಿಬಿಟ್ರೆ ಅದರಿಂದ ನಿಮಗೆ ಆರಾಮಾಗಿ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಓಕೆನಾ? ಸೊ ಇವತ್ತಿನ ಟಿಪ್ಸ್ಗಳನ್ನು ಕೂಡ ಫಾಲೋ ಮಾಡಿ. ಏನೇನು ಟಿಪ್ಸ್ಗಳು ಹೇಳ್ತೀನಿ ಪ್ರತಿಯೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಿ. ತುಂಬ ಪವರ್ಫುಲ್ ಆಗಿದೆ ಅಂತ ಹೇಳ್ತಾ ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಸ್ಟಾರ್ ದಯವಿಟ್ಟು ಲೈಕ್ ಮಾಡಿ. ನೀವು ಲೈಕ್ ಮಾಡಿದಷ್ಟು ಇದೇ ಕಾನ್ಸೆಪ್ಟ್ ಮೇಲೆ ವಿಡಿಯೋಗಳು ಜಾಸ್ತಿ ಬರುತ್ತೆ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಇವಾಗ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡೋದಕ್ಕೆ ಮೊದಲನೇ ಟ್ರಿಕ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಟ್ರಿಕ್ಕು ಕೇಳೋದಕ್ಕೆ ತುಂಬ ಸುಲಭ. ಓಕೆನಾ? ನನ್ನ ಒಂದು ವಿಡಿಯೋ ನೋಡ್ಬಿಟ್ಟು ನೀವು ಕೇಳೋದಕ್ಕೆ ತುಂಬ ಸುಲಭ. ಬಟ್ ಇದನ್ನು ಟ್ರೈ ಮಾಡಿ ಒಂದು ಸಲ ಅನುಭವಿಸಿ. ಖಂಡಿತವಾಗ್ಲೂ ಇದ್ರ ಬೆನಿಫಿಟ್ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ? ಏನಪ್ಪ ಒಂದು ಟ್ರಿಕ್ ಅಂತಂದರೆ, ಒಂದು ಕ್ವಶನ್ ಕೇಳ್ತೀನಿ ನಿಮ್ಮನ್ನು. ನೀವು ಎಷ್ಟು ಜನ ಎಂತೆಂಥ ಯೂಟ್ಯೂಬರ್ಸ್ ಚಾನಲ್ಸ್ಗಳನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿದ್ದೀರಾ? ದೊಡ್ಡ ಚಾನಲ್ಸ್ಗಳನ್ನ ಮಾತ್ರ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರ್ತೀರ. ತುಂಬ ಜನ ಚಿಕ್ಕ ಯೂಟ್ಯೂಬರ್ಸ್ ಚಾನಲ್ಸ್ಗಳನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಅಲ್ವಾ? ದೊಡ್ಡ ಯೂಟ್ಯೂಬರ್ಸ್ ಚಾನಲ್ಸ್ ಏನಕ್ಕೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರ್ತೀರಾ ಅಂತಂದ್ರೆ ಒಂದೇ ಕಾರಣ. ಅವರ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ತುಂಬ ಇರ್ತಾರೆ. ಲಕ್ಷಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಅಥವಾ 1000 ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇರ್ತಾರೆ. ಆ ಒಂದು ಉದ್ದೇಶಕ್ಕೋಸ್ಕರ ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆನ್ ಮಾಡಿಕೊಂಡು ಅವ್ರ ವೀಡಿಯೋ ಹಾಕಿದ ತಕ್ಷಣ ಹೋಗಿ ವೀಡಿಯೋಗೆ ಲೈಕ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ, ಶೇರ್ ಮಾಡ್ತೀರಾ. ಒಳ್ಳೆಯದು. ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಒಳ್ಳೆಯದು. ಆದರೆ ನೀವು ಚಿಕ್ಕವ್ರನ್ನ ಯಾಕೆ ಮರೆತು ಬಿಡ್ತೀರಾ? ಇಲ್ಲಿ ಸಣ್ಣ ಯೂಟ್ಯೂಬರ್ಸ್ ಅಂತ ನಾನು ಯಾರನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ಇವಾಗ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ 1, 2, 3, 4 ಅಪ್ಲೋಡ್ ಮಾಡಿರ್ತಾರಲ್ಲ, ಅವ್ರನ್ನ ನಾನು ಸಣ್ಣ ಯೂಟ್ಯೂಬರ್ಸ್ ಅಂತ ಇದ್ದೀನಿ. ನಾನು ಮೊದಲೇ ಹೇಳಿದ್ದೀನಿ, ಇಲ್ಲಿ ಯಾರು ಸಣ್ಣ ಯೂಟ್ಯೂಬರ್ಸು ದೊಡ್ಡ ಯೂಟ್ಯೂಬರ್ಸು ಅಂತ ಏನೂ ಇಲ್ಲ. ಇವತ್ತು ನೀವು ಒಂದು ಕಂಟೆಂಟ್ ಮಾಡ್ತೀರಾ, ಆ ಒಂದು ವೀಡಿಯೋ ವೈರಲ್ ಆಯಿತು ಅಂತಂದರೆ ಎಲ್ಲ ಕೂಡ ಯೂಟ್ಯೂಬರ್ಸೇ. ಒಂದು ವೀಡಿಯೋ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಕೂಡ ಯೂಟ್ಯೂಬರ್ಸ್. ನಾನು ಸಣ್ಣ ಯೂಟ್ಯೂಬರ್ಸ್ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ. ಓಕೆನಾ? ನಾನು ಇಲ್ಲಿ ಭೇದ ಭಾವ ಮಾಡ್ತಾಯಿಲ್ಲ. ದೊಡ್ಡ ಯೂಟ್ಯೂಬರ್ಸ್ ಚಿಕ್ಕ ಯೂಟ್ಯೂಬರ್ಸ್ ಅಂತ ಏನು ಭೇದ ಭಾವ ಮಾಡ್ತಾಯಿಲ್ಲ. ಈಗ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋರನ್ನ ಸಣ್ಣ ಯೂಟ್ಯೂಬರ್ಸ್ ಅಂತ ಒಂದು ಟೈಟಲ್ ಕೊಟ್ಟು ನಿಮ್ಗೆ ಅರ್ಥ ಆಗಲಿ ಅನ್ನೋ ರೀತಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆನಾ? ಇಲ್ಲಿ ನೀವು ಸಣ್ಣ ಯೂಟ್ಯೂಬರ್ ಚಾನಲ್ಸ್ಗಳನ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಲ್ಲ ತುಂಬ ಜನ. ಅದೇ ದೊಡ್ಡ ತಪ್ಪು. ನೀವು ಸಣ್ಣ ಯೂಟ್ಯೂಬ್ ಚಾನಲ್ಸ್ಗಳನ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋಬೇಕು. ಅವರ ವೀಡಿಯೋಸ್ಗಳಿಗೆ ನೀವು ಕಮೆಂಟ್ಸ್ಗಳನ್ನ ಮಾಡಬೇಕು. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಒಂದೇ ಲೈನಲ್ಲಿ ಹೇಳಬೇಕು ಅಂತಂದರೆ, ಅಲ್ಲಿ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತಾರಲ್ಲ ಚಿಕ್ಕ ಯೂಟ್ಯೂಬರ್ಸು, ಅವ್ರಿಗೆಲ್ಲ ಸಬ್ಸ್ಕ್ರೈಬರ್ಸ್ ಅವಶ್ಯಕತೆ ಇರುತ್ತೆ. ಓಕೆನಾ? ಒಂದು ಸಣ್ಣ ಯೂಟ್ಯೂಬರು ಒಂದು ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದಾರೆ, ಇವಾಗ ಒಂದು 3-4 ವೀಡಿಯೋಸ್ಗಳನ್ನ ಮಾಡಿದ್ದಾರೆ ಅಂತಂದರೆ ಅವರಿಗೆ ಸಬ್ಸ್ಕ್ರೈಬರ್ಸ್ ಅವಶ್ಯಕತೆ ಇರುತ್ತೆ. ಅಲ್ಲಿ ಆ ಒಂದು ವೀಡಿಯೋ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಸಬ್ಸ್ಕ್ರೈಬರ್ಸ್ ಅವಶ್ಯಕತೆ ಇರೋರು ಮಾತ್ರ ಕಮೆಂಟ್ಸ್ ಮಾಡಿರ್ತಾರೆ. ಓಕೆನಾ? ಅದನ್ನು ನೀವು ಬೇರೆ ಥರ ನೀವು ಯೋಚನೆ ಮಾಡಿಬಿಟ್ಟು ಅಲ್ಲೋಗಿ ನೀವು ಕಮೆಂಟ್ಸ್ಗಳನ್ನ ಮಾಡಬೇಕು. ಅಲ್ಲಿ ಕಮೆಂಟ್ಸ್ ಮಾಡಿರೋರು ರಿಪ್ಲೈನ ಕೊಡಬೇಕು. ಆವಾಗ ಅವ್ರು ಏನು ಮಾಡ್ತಾರೆ, ಆಪೋಸಿಟ್ ನಿಮಗೂ ಕೂಡ ಸಪೋರ್ಟ್ ಮಾಡ್ತಾರೆ. ಓಕೆನಾ? ಇದು ಚಿಕ್ಕ ಯೂಟ್ಯೂಬರ್ಸ್ ಮುಂದೆ ನಡೆಯುತ್ತೆ ನಿಮಗೆ. ನೀವು ಅದನ್ನು ಬಿಟ್ಬಿಟ್ಟು ದೊಡ್ಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ಸ್ ಮಾಡಿದ್ರೆ ಅದರಿಂದ ಏನು ಬೆನಿಫಿಟ್ ಅಂತ ಹೇಳ್ತೀನಿ ಕೇಳಿ. ಬೆನಿಫಿಟ್ ಇದೆ, ಅದರಲ್ಲೂ ಕೂಡ ನಿಮಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಯಾರಿಗೆ ಬರ್ತಾರೆ ಅಂತಂದರೆ, ಒಂದು 5,000, 2,000, 3,000 ಈ ಥರ ಸಬ್ಸ್ಕ್ರೈಬರ್ಸ್ ಇರೋರು ಮಾತ್ರ ಬರ್ತಾರೆ. ಓಕೆನಾ? ನಿಮ್ಮ ಚಾನಲಲ್ಲಿ ಬರೀ 100-200 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಅಂದ್ಕೊಳ್ಳಿ. ಯಾರೋ ಒಂದು ದೊಡ್ಡ ಯೂಟ್ಯೂಬ್ ಚಾನಲ್ಗೆ ಹೋಗಿ ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಓಕೆನಾ? ಅವಾಗ ಅಲ್ಲಿ ವ್ಯೂವರ್ಸ್ಗಳು ಅಲ್ಲಿ ಕಮೆಂಟ್ಸ್ ಮಾಡಿರೋರು ನಿಮ್ಮ ಕಮೆಂಟ್ಸ್ ಅಕಸ್ಮಾತ್ ನೋಡಿದ್ರು ಅಂತ ಅಂದ್ಕೊಳ್ಳಿ. ತುಂಬ ಕಮೆಂಟ್ಸ್ ಬಂದಿರುತ್ತೆ, ಅಕಸ್ಮಾತ್ ಯಾರೋ ಒಂದು ಇಬ್ಬರು ನೋಡಿದ್ರು ಅಂತ ಅಂದ್ಕೊಳ್ಳಿ. ನೋಡಿದ್ರು ಕೂಡ ನೀವು ವೀಡಿಯೋ ಇಷ್ಟಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಯಾಕೆಂದ್ರೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಇರಲ್ಲ. ಅದೇ ಕಮೆಂಟ್ನ ನೀವು ಒಂದು ಚಿಕ್ಕ ಯೂಟ್ಯೂಬರ್ ವೀಡಿಯೋಗೆ ಬಂದು ಕಮೆಂಟ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬರ್ಸ್ ಎಷ್ಟೇ ಇರಲಿ, 50, 100, 2, 3, 0 ಇದ್ರೂ ಕೂಡ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ವೀಡಿಯೋಗೆ ಕಮೆಂಟ್ಸ್ ಮಾಡ್ತಾರೆ ಅವರು. ಓಕೆನಾ? ಇದು ರಿಯಾಲಿಟಿ. ಇಲ್ಲಿ ನಡೆಯೋದು ಇದು ರಿಯಾಲಿಟಿ. ಓಕೆನಾ? ನೀವು ನಿಮ್ಮ ಚಾನಲಲ್ಲಿ ಏನಾದರೂ 1,000, 2,000, 3,000 ಈ ಥರ ಒಂದು ಸಬ್ಸ್ಕ್ರೈಬರ್ಸ್ ಇದ್ದರೆ ದೊಡ್ಡ ಯೂಟ್ಯೂಬ್ ಚಾನಲ್ಸ್ಗೆ ಹೋಗಿ ಕಮೆಂಟ್ ಮಾಡಿ. ಆವಾಗ ಅಲ್ಲಿ ವ್ಯೂವರ್ಸ್ಗಳು ಅಕಸ್ಮಾತ್ ನಿಮ್ಮ ಕಮೆಂಟ್ಸ್ ಓಪನ್ ಮಾಡಿದ್ರೆ, ಇವ್ರ ಚಾನಲಲ್ಲೂ 1,000 ಇದ್ದಾರೆ ಅಂದ್ಬಿಟ್ಟು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ತಾರೆ. ಓಕೆನಾ? ಇಲ್ಲಿ ವ್ಯೂವರ್ಸ್ ಮೈಂಡ್ ಬಂದು ನಿಮ್ಮ ಚಾನಲ್ಗೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗಿರ್ತಾರೆ ಅದ್ರ ಮೇಲೆ ಅವ್ರು ನೋಡಿ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು.
ಓಕೆನಾ. ಇದನ್ನು ನೀವು ಮೊದಲು ತಿಳ್ಕೊಬೇಕು. ನಾನು ಆ ಒಂದು ಕಾರಣಕ್ಕೆ ಏನು ಹೇಳ್ತೀನಿ ಅಂತಂದರೆ, ಇಲ್ಲಿ ಸಣ್ಣ ಸಣ್ಣ ಯೂಟ್ಯೂಬರ್ಸು ಒದ್ದಾಡ್ತಾ ಇರ್ತಾರೆ ಸಬ್ಸ್ಕ್ರೈಬರ್ಸ್ಗೋಸ್ಕರ. ಅವರ ವೀಡಿಯೋಸ್ಗಳಿಗೆ ಹೋಗಿ ಕಮೆಂಟ್ ಮಾಡಿ. ಅಫ್ಕೋರ್ಸ್ ಅವರು ನಿಮಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಅವರು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗ್ಬಿಟ್ಟು ನೆಕ್ಸ್ಟ್ ವೀಡಿಯೋ ನೀವು ಹಾಕಿದ ತಕ್ಷಣ ಬಂದು ಫಸ್ಟ್ ವ್ಯೂ ಬ್ರೋ ಅಂತ ಕಮೆಂಟ್ ಮಾಡೇ ಮಾಡ್ತಾರೆ. ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿ. ಚಿಕ್ಕ ಯೂಟ್ಯೂಬರ್ ಚಾನಲ್ಸ್ಗಳನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಅವರ ಒಂದು ಚಾನಲ್ಸ್ಗಳಿಗೆ ಕಮೆಂಟ್ಸ್ ಮಾಡಿ. ಅಫ್ಕೋರ್ಸ್ ದೊಡ್ಡ ಯೂಟ್ಯೂಬರ್ ಚಾನಲ್ಸ್ಗಳಿಗೂ ಕಮೆಂಟ್ ಮಾಡಬೇಡಿ ಅಂತ ಹೇಳ್ತಾಯಿಲ್ಲ. ನಿಮ್ಗೆ ಯಾರಾದರೂ ಕಂಟೆಂಟ್ ಇಷ್ಟ ಆಯಿತು ಅಂತಂದರೆ ಮಾಡಿ. ಬಟ್ ಅಲ್ಲಿ ನೀವು ಸಬ್ಸ್ಕ್ರೈಬರ್ಸ್ ಗೇನ್ ಮಾಡೋದಕ್ಕೆ ಚಾನ್ಸಸ್ಸು ತುಂಬ ಕಮ್ಮಿ ಇರುತ್ತೆ. ನಿಮ್ಮ ಚಾನಲಲ್ಲೂ ಸಬ್ಸ್ಕ್ರೈಬರ್ಸ್ ಇದ್ದರೆ ಆವಾಗ ನಿಮಗೆ ಜಾಸ್ತಿ ಇರುತ್ತೆ ಅಲ್ಲಿ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡೋದಕ್ಕೆ, ಅಲ್ವಾ. ಒಂದು ಸಲ ಯೋಚನೆ ಮಾಡಿ, ಅಲ್ಲಿ ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇರ್ತಾರೆ ದೊಡ್ಡ ದೊಡ್ಡ ಯೂಟ್ಯೂಬ್ ಚಾನಲ್ಸಲ್ಲಿ. ಚಿಕ್ಕ ಯೂಟ್ಯೂಬ್ ಚಾನಲ್ಸ್ಗಳಲ್ಲಿ ಜಾಸ್ತಿ ಕಮೆಂಟ್ಸ್ ಬರೋಲ್ಲ. ಆವಾಗ ಅಲ್ಲೇ ಕಾಂಪಿಟೇಷನ್ ಇರುತ್ತೆ, ಅಲ್ಲೇ ಸಬ್ಸ್ಕ್ರೈಬರ್ಸ್ ಆಗೋಗ್ತಾರೆ. ದೊಡ್ಡ ದೊಡ್ಡ ಯೂಟ್ಯೂಬ್ ಚಾನಲ್ಸಲ್ಲಿ ನೀವು ಕಮೆಂಟ್ ಮಾಡಿದ್ರೆ ನಿಮ್ಮ ಕಮೆಂಟ್ಸ್ ಎಲ್ಲೋ ಒಂದು ಮಧ್ಯದಲ್ಲಿ ಇರುತ್ತೆ, ಅಲ್ವಾ. ಯಾರು ನೋಡಲ್ಲ, ಓಕೆನಾ. ಈ ಒಂದು ಟ್ರಿಕ್ನ ನೀವು ಫಾಲೋ ಮಾಡಿ. ಅಫ್ಕೋರ್ಸ್ ನಾನು ಹೇಳೋದೇನು ಅಂತಂದರೆ, ನಿಮ್ಗೆ ಯಾರಾದರೂ ಕಂಟೆಂಟ್ ಇಷ್ಟ ಆಯಿತು ಅಂತಂದರೆ ಯಾವುದೇ ಒಂದು ಮುಲಾಜಿಲ್ದೇ ಹೋಗಿ ಕಮೆಂಟ್ ಮಾಡಿ. ನೀವು ಎಷ್ಟು ಸಬ್ಸ್ಕ್ರೈಬರ್ಸ್ ಆದರೂ ಇರಲಿ, ನಿಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಇಲ್ಲದೇ ಇರಲಿ, ನಿಮ್ಗೆ ಯಾವುದೋ ಒಂದು ದೊಡ್ಡ ಯೂಟ್ಯೂಬರ್ ಚಾನಲ್ ಇಷ್ಟ ಆಯಿತಾ, ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ, ಓಕೆನಾ. ಇಲ್ಲಿ ಭೇದ ಭಾವ ಮಾಡೋದಕ್ಕೆ ಹೋಗ್ಬೇಡಿ. ಜಸ್ಟ್ ನಾನು ನಿಮ್ಮ ಸಬ್ಸ್ಕ್ರೈಬರ್ಸ್ ಗೇನ್ ಮಾಡೋದಕ್ಕೆ ಒಂದು ಟ್ರಿಕ್ನ ಕೊಟ್ಟಿದ್ದು. ಹಂಗನ್ಬಿಟ್ಟು ನಾನು ನಿಮಗೆ ದೊಡ್ಡ ದೊಡ್ಡ ಯೂಟ್ಯೂಬ್ ಚಾನಲ್ಸ್ಗೆ ಹೋಗಿ ಕಮೆಂಟ್ಸೇ ಮಾಡಬೇಡಿ, ಈ ವಿಡಿಯೋ ನೋಡ್ಬಿಡಿ ಅಂತ ನಾನು ಹೇಳ್ದೆ ಇಲ್ಲ, ಓಕೆನಾ. ನೀವು ಟ್ರಿಕ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ನನ್ನ ಕಡೆಯಿಂದ ಮೊದಲನೇ ಟ್ರಿಕ್ಕು. ಇನ್ನು ಎರಡನೇ ಟ್ರಿಕ್ಕಿಗೆ ಬರೋಣ. ಓಕೆ, ಎರಡನೇ ಟ್ರಿಕ್ಕು ತುಂಬ ಸಿಂಪಲ್ ಕಣ್ರಪ್ಪ. ಎಂಡ್ ಸ್ಕ್ರೀನ್ ಅಂತ ಬರುತ್ತೆ. ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಾದ್ಮೇಲೆ ವಿಡಿಯೋ ಮುಗಿಬೇಕಾದ್ರೆ ನಿಮ್ಮ ಒಂದು ವೀಡಿಯೋಸ್ಗಳನ್ನ ನೀವೇ ಸಜೆಸ್ಟ್ ಮಾಡ್ಬೋದು, ಪ್ರಮೋಟ್ ಮಾಡ್ಕೋಬೋದು. ಎಂಡ್ ಸ್ಕ್ರೀನ್ ಅಂತ ತುಂಬ ಒಳ್ಳೆ ಆಪ್ಷನ್ ಇದೆ ಯೂಟ್ಯೂಬಲ್ಲಿ. ಇದು ಹೇಗೆ ಅಂತ ಗೊತ್ತಿಲ್ಲ ಅಂತಾರೆ, ನಾನು ತುಂಬ ವೀಡಿಯೋ ಮಾಡಿದ್ದೀನಿ. ಬೇಕಾದ್ರೆ ಐ ಕಾರ್ಡ್ ಹಾಕ್ತೀನಿ, ವೀಡಿಯೋನ ನೋಡಿ ಯಾವ ರೀತಿ ಎಂಡ್ ಸ್ಕ್ರೀನು, ಐ ಕಾರ್ಡು ಯಾವ ರೀತಿ ಹಾಕೋದು ಅಂತ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಎಂಡ್ ಸ್ಕ್ರೀನಿಂದ ಏನು ಉಪಯೋಗ ಅಂತಂದರೆ, ಇವಾಗ ಒಂದು ವ್ಯೂವರು ನಿಮ್ಮ ಒಂದು ವಿಡಿಯೋನ ನೋಡಿದ್ರು ಅಂತ ಅನ್ಕೊಳ್ಳಿ, ಒಂದು ಫುಲ್ ವಿಡಿಯೋ ನೋಡಿದ್ರು ಅಂತ ಅನ್ಕೊಳ್ಳಿ. ವಿಡಿಯೋ ಮುಗಿಬೇಕಾದ್ರೆ ಎಂಡ್ ಸ್ಕ್ರೀನಲ್ಲಿ ನಿಮ್ಮ ಒಂದು ವೀಡಿಯೋಸ್ಗಳನ್ನ ನೀವು ಪ್ರಮೋಟ್ ಮಾಡ್ತಾ ಇದ್ದೀರಾ ಅಂತಂದರೆ, ಅಲ್ಲಿ ನೀವು ಯಾವ ವೀಡಿಯೋಸ್ಗಳನ್ನ ನೀವು ಪ್ರಮೋಟ್ ಮಾಡ್ತಾ ಇದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕೆ ಅಂತಂದರೆ, ನಿಮ್ಮ ವಿಡಿಯೋ ಕೊನೆ ತನಕ ನೋಡಿರೋನು ನಿಮ್ಮ ಒಂದು ವಿಡಿಯೋನ ತುಂಬ ಇಷ್ಟಪಟ್ಟಿರ್ತಾನೆ. ಆವಾಗ ನೀವು ಸಜೆಸ್ಟ್ ಮಾಡುವಂಥ ವೀಡಿಯೋಸ್ಗಳು ತುಂಬ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಸಜೆಸ್ಟ್ ಮಾಡಿದ್ರೆ ಆವಾಗ ಆ ಒಂದು ವಿಡಿಯೋನು ಕ್ಲಿಕ್ ಮಾಡಿ ನೋಡ್ತಾನೆ, ಅಲ್ವಾ. ತುಂಬ ಇಷ್ಟಪಟ್ಟು ನೀವು ವಿಡಿಯೋ ಕೊನೆ ತನಕ ನೋಡಿರ್ತಾನೆ. ನೀವು ಸಜೆಸ್ಟ್ ಮಾಡುವಂಥ ವೀಡಿಯೋಸ್ಗಳು ಹಂಗಿರಬೇಕು, ಓಕೆನಾ. ಅವಾಗ ಆ ಒಂದು ವಿಡಿಯೋ ಕ್ಲಿಕ್ ಮಾಡ್ತಾನೆ. ನೀವು ಯಾವುದೋ ತುಕಾಲಿ ಅಂತವೆಲ್ಲ ಸಜೆಸ್ಟ್ ಮಾಡಿಬಿಟ್ರೆ ಆ ವಿಡಿಯೋ ಮೇಲೆ ಕ್ಲಿಕ್ಕೇ ಮಾಡಲ್ಲ. ಆಮೇಲೆ ಆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಲ್ಲ. ಸೊ ಅದಕ್ಕೋಸ್ಕರ ಎಂಡ್ ಸ್ಕ್ರೀನ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಓಕೆನಾ. ಒಳ್ಳೊಳ್ಳೆ ಎಂಡ್ ಸ್ಕ್ರೀನ್ ಹಾಕಿ, ಕರೆಕ್ಟಾಗಿರುವಂಥ ಒಳ್ಳೆ ನಿಮ್ಮ ವೀಡಿಯೋಗಳು ಯಾವುದು ವೈರಲ್ ಆಗಿರುತ್ತೆ, ತುಂಬ ಒಳ್ಳೆ ವ್ಯೂಸ್ ಬಂದಿರುತ್ತೆ ಅಂಥದನ್ನ ಸಜೆಸ್ಟ್ ಮಾಡಿ. ಆಮೇಲೆ ಇನ್ನೊಂದೇನು ಅಂತಂದರೆ, ಇವಾಗ ಯೂಟ್ಯೂಬ್ ಟಿಪ್ಸ್ ಬಗ್ಗೆ ವೀಡಿಯೋ ಮಾಡಿದ್ದೀರಾ ಅಂತಂದರೆ, ಈ ವಿಡಿಯೋ ಮುಗಿಬೇಕಾದ್ರೆ ಯೂಟ್ಯೂಬ್ ಟಿಪ್ಸೇ ಸಜೆಸ್ಟ್ ಮಾಡ್ಬೇಕು ನೀವು. ಅದು ಬಿಟ್ಬಿಟ್ಟು ಸಿನಿಮಾ ಬಗ್ಗೆ ಸಜೆಸ್ಟ್ ಮಾಡಿದ್ರೆ ಇಂಟ್ರೆಸ್ಟ್ ಬರಲ್ಲ. ಇದು ನನ್ನ ಕಡೆಯಿಂದ ಎರಡನೇ ಟ್ರಿಕ್ಕು. ಇನ್ನು ನೀವು ಇನ್ನೊಂದು ಮಾತು ಹೇಳಬೇಕು. ನಿಮ್ಮ ಮೂರನೇ ಟ್ರಿಕ್ ಹೇಳ್ತೀನಿ ಕೇಳಿ. ನೀವು ತಮ್ನೈಲಲ್ಲಿ ಯಾವಾಗ ಫೋಟೋ ಹಾಕಬೇಕು ಅಂತಂದರೆ, ನೀವು ವಿಡಿಯೋದಲ್ಲಿ ನೀವು ಕ್ಯಾಮ್ರಾ ಮುಂದೆ ಬಂದು ಮಾತಾಡಿದಾಗ ಮಾತ್ರ ತಮ್ನೈಲಲ್ಲಿ ನಿಮ್ಮ ಫೋಟೋ ಹಾಕಿ. ತುಂಬ ಜನ ಏನು ಅಂತಂದರೆ ವಾಯ್ಸ್ ಓವರ್ ಕೊಡ್ತಾರೆ, ಬಟ್ ತಮ್ನೈಲಲ್ಲಿ ಅವ್ರು ಫೋಟೋ ಹಾಕೊಂಡಿರ್ತಾರೆ. ಆ ಥರ ಮಾಡೋದು ತಪ್ಪು, ಓಕೆನಾ. ಆ ಥರ ಯಾರು ಕೂಡ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಇವಾಗ ಕ್ಯಾಮ್ರಾ ಮುಂದೆ ಬಂದು ಮಾತಾಡಿದ್ದೀರಾ ಅಂತಂದರೆ ನಿಮ್ಮ ಫೋಟೋ ಹಾಕೊಳ್ಳಿ ತಮ್ನಲ್ಲಿ. ಆವಾಗ ಒಂದು ವ್ಯೂವರ್ಸ್ಗಳಿಗೆ ಒಂದು ನಂಬಿಕೆ ಬರುತ್ತೆ, ಇವರೇ ಬಂದು ಮಾತಾಡಿದ್ದಾರೆ ಅಂತ ನಂಬಿಕೆ ಬರುತ್ತೆ. ಅದನ್ನು ಬಿಟ್ಬಿಟ್ಟು ನೀವು ಸುಮ್ಮನೆ ತಮ್ನೆಲ್ಲ ನಿಮ್ಮ ಫೋಟೋ ಹಾಕ್ಬಿಟ್ಟು ಸುಮ್ಮನೆ ವಾಯ್ಸ್ ಓವರ್ ಕೊಟ್ಟರೆ ಏನು ಮಾಡ್ತಾರೆ ಹೇಳಿ ಜನಗಳು? ಸಬ್ಸ್ಕ್ರೈಬ್ ಆಗೋಲ್ಲ, ಲೈಕು ಮಾಡಲ್ಲ, ಕಮೆಂಟ್ಸು ಮಾಡಲ್ಲ. ಇದೊಂದನ್ನು ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಆಮೇಲೆ ಇನ್ನೊಂದು ನೆನಪಿರಲಿ, ಏನು ಗೊತ್ತಾ, ಇವಾಗ ಸಿನಿಮಾ ಬಗ್ಗೆ ಯಾರೆಲ್ಲ ನ್ಯೂಸ್ ಮಾಡ್ತೀರಾ, ಈಗ ಯಾವುದೋ ಒಂದು ಯಶ್ ಅವರು ಏನೋ ಒಂದು ಮಾತಾಡಿದ್ರು ಅಂತಂದರೆ, ಈಗ ತಮ್ನೇಲ್ ಹಾಕಿರ್ತೀರಲ್ವಾ, ಆ ತಮ್ನೇಲ್ ಹಾಕಿದ್ಮೇಲೆ ಪಕ್ಕ ನಿಮ್ಮ ಫೋಟೋ ಹಾಕೊಳ್ಳಿ. ಯಾಕೆಂತಾರೆ ನೀವು ಕ್ಯಾಮ್ರಾ ಮುಂದೆ ಬಂದು ಮಾತಾಡಿರ್ತೀರ, ಅಲ್ಲಿ ವ್ಯೂವರ್ಸ್ಗಳು ಏನು ಮಾಡ್ತಾರೆ ಅಂತಂದರೆ ತಮ್ನೇಲಲ್ಲಿ ಬರೀ ಯಶ್ ಫೋಟೋ ಇರೋದ್ರಿಂದ ಬರೀ ಯಶ್ ಅವ್ರದ್ದೇ ವಿಡಿಯೋ ಹಾಕಿದ್ದಾರೆ ಅಂದ್ಕೊಂಡು ಕ್ಲಿಕ್ ಮಾಡ್ತಾರೆ. ಅಲ್ಲಿ ಯಶ್ ಅವ್ರ ವಿಡಿಯೋ ಬರೀ ಯಶ್ ಅವ್ರ ವಿಡಿಯೋ ಇಲ್ಲ, ನಿಮ್ಮ ವಿಡಿಯೋ ಬಂದಿದೆ ಅಂತಂದರೆ ಅವಾಗ ಏನು ಮಾಡ್ತಾರೆ, ಡಿಸ್ಲೈಕ್ ಮಾಡ್ತಾರೆ ಅಥವಾ ನೆಗೆಟಿವ್ ಕಮೆಂಟ್ಸ್ ಮಾಡ್ತಾರೆ. ಸೊ ಇವಾಗ ನೀವು ಯಾವುದೋ ಒಂದು ಯಶ್ ಅವ್ರ ಬಗ್ಗೆ ಏನೋ ಒಂದು ನಡೆದಿರೋದನ್ನ ನೀವು ಮಾತಾಡ್ತೀರಾ ಅಂತಂದರೆ ಸೈಡಲ್ಲಿ ನಿಮ್ಮ ಫೋಟೋ ಹಾಕೊಳ್ಳಿ, ಓಕೆನಾ. ನಿಮ್ಮ ಒಂದು ರಿಯಾಕ್ಷನ್ ಫೋಟೋ ಹಾಕೊಳ್ಳಿ. ಅವಾಗ ವಿಡಿಯೋ ಓಪನ್ ಮಾಡೋದವ್ರಿಗೆ ವ್ಯೂವರ್ಸ್ಗಳಿಗೆ ಏನು ಅನ್ಸಲ್ಲ, ಓ ಇವ್ರು ಫೋಟೋ ಹಾಕೊಂಡಿದ್ರು ಅದಕ್ಕೆ ಅವ್ರು ಮಾತಾಡ್ತಿದ್ದಾರೆ ಅಂತ. ನೀವು ಫೋಟೋ ಹಾಕ್ತೇನೆ ಸುಮ್ಮನೆ ನೀವು ವಿಡಿಯೋ ಓಪನ್ ಮಾಡಿದ ತಕ್ಷಣ ನೀವು ಮಾತಾಡ್ತಾ ಕೂತ್ಕೊಬಿಟ್ರೆ ಅದು ಅವ್ರಿಗೆ ಇಷ್ಟ ಆಗಲ್ಲ, ಓಕೆನಾ. ಇದೊಂದು ನನ್ನ ಕಡೆಯಿಂದ ಸಣ್ಣ ಟ್ರಿಕ್ನ ತಿಳಿಸ್ಕೊಡ್ತೀನಿ. ಸೊ ಇನ್ನು ಕೊನೆ ಟ್ರಿಕ್ಸು ಇನ್ನೇನಿಲ್ಲ, ಆದಷ್ಟು ನಿಮ್ಮ ಚಾನಲಲ್ಲಿ ಸಿನಿಮಾ ಬಗ್ಗೆ ವೀಡಿಯೋಸ್ಗಳನ್ನ ಮಾಡಿದ್ರೆ ನಿಮ್ಮ ಒಂದು ಚಾನಲ್ನ ಬೇಗ ಗ್ರೋ ಮಾಡ್ಕೋಬೋದು. ಯಾರೆಲ್ಲ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀರಾ, ಸೊ ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡಿ, ಆರಾಮಾಗಿ ಗ್ರೋ ಆಗುತ್ತೆ ಕಣ್ರಪ್ಪ. ಒಂದಲ್ಲ ಒಂದಿನ ಗ್ರೋ ಆಗುತ್ತೆ, ಅದಂತೂ ಗ್ಯಾರಂಟಿ. ಗ್ರೋ ಆಗೋದು ಸ್ವಲ್ಪ ನಿಧಾನ ಆಗ್ಬೋದು, ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಒಂದಲ್ಲ ಒಂದು ವಿಷಯ ನಿಮ್ಮ ಒಂದು ವಿಡಿಯೋ ವೈರಲ್ ಆಗೇ ಆಗುತ್ತೆ, ಬೇಗ ಗ್ರೋ ಆಗುತ್ತೆ, ಓಕೆನಾ. ಇದು ನನ್ನ ಕಡೆಯಿಂದ ಸಣ್ಣ ಸಣ್ಣ ಟ್ರಿಕ್ಸ್ಗಳು. ಸೊ ಇನ್ನೇನು ಹೇಳೋದು, ಈ ಥರ ಒಂದು ಕೆಲವೊಂದಷ್ಟು ಟ್ರಿಕ್ಸ್ಗಳನ್ನ ನೋಟ್ ಮಾಡಿ ಇಟ್ಕೊಂಡು ಎಲ್ಲ ನಿಮ್ಗೆ ಹೇಳಿದ್ದೀನಿ.
ಸೊ ಮುಂದೇನೂ ಕೂಡ ಇದೇ ಥರ ಒಂದು ಒಳ್ಳೊಳ್ಳೆ ಟಿಪ್ಸ್ಗಳು ಬರುತ್ತೆ. ಸೊ ಫಾಲೋ ಮಾಡಿ. ಇವಾಗ ನಾನು ಹೇಳ್ದಂಥ ಟಿಪ್ಸ್ಗಳನ್ನ ಫಾಲೋ ಮಾಡಿ, ಖಂಡಿತವಾಗ್ಲೂ ದಿನಕ್ಕೆ 10-20 ಜನ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಸೊ ಇದು ನನ್ನ ಕಡೆಯಿಂದ ಸಣ್ಣ ಸಣ್ಣ ಟ್ರಿಕ್ಸು ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ನ ಸಿಂಪಲ್ ಆಗಿ ಗೇನ್ ಮಾಡೋದಕ್ಕೆ. ಈ ಥರ ನೀವು ಟಿಪ್ಸ್ಗಳನ್ನ ಫಾಲೋ ಮಾಡೋಕೆ ಖಂಡಿತವಾಗ್ಲೂ ದಿನಕ್ಕೆ ಒಂದು 10-20 ಜನ ಸಬ್ಸ್ಕ್ರೈಬರ್ಸ್ನ ಆರಾಮಾಗಿ ಗೇನ್ ಮಾಡ್ಬೋದು ಕಣ್ರಪ್ಪ. ಸೊ ದಯವಿಟ್ಟು ಈ ಒಂದು ಟ್ರಿಕ್ಸ್ಗಳನ್ನ ಫಾಲೋ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಕೊನೆಯದಾಗಿ ವಿಡಿಯೋ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಹೇಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಕಣ್ರಪ್ಪ. ಎಲ್ಲರಿಗೂ ಬೈ. ಜೈ ಹಿಂದ್, ಒಂದೇ ಮಾತರಂ.